ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಈ ವಾರ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 27 ಏಪ್ರಿಲ್ 2026ರಿಂದ 3 ಮೇ 2026ವರೆಗೂ ಗ್ರಹಗಳ ಸಂಚಾರದ ಫಲ, ನಕ್ಷತ್ರಗಳ ಫಲ ತಿಳಿಸ್ತೀನಿ. ವಿಡಿಯೋನ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಕೆಳಗಡೆ ಹೈಪ್ ಅಂತ ಏನಾದ್ರು ಬಂದರೆ ಹೈಪ್ ಮಾಡಿ. ತುಂಬ ಜನಕ್ಕೆ ವಿಡಿಯೋ ತಲುಪುತ್ತೆ, ಪಾಯಿಂಟ್ಸ್ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ತಲಿರೋಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ. ನಮ್ಮ ಧರ್ಮ, ಸನಾತನ ಧರ್ಮ ಎಲ್ಲರಿಗೂ ಕೂಡ ತಿಳ್ಕೋಬೇಕು ಅನ್ನೋದು ಗೊತ್ತಾಗಬೇಕು. ನೋಡಿ, ನಮ್ಮ ಧರ್ಮ, ಸನಾತನ ಧರ್ಮದಿಂದ ಬೇರೆ ಧರ್ಮದಕ್ಕೆ ಎಳೆದ್ಬಿಟ್ರೆ ಹೊಟ್ಟೋಗ್ಬಿಡ್ತಾರೆ. ಕ್ರಿಶ್ಚಿಯನ್ಸ್ ಕರೆದ್ರೆ ಕ್ರಿಶ್ಚಿಯನ್ಸ್ ಕಡೆ ಹೊಟ್ಟೋಗ್ಬಿಡ್ತಾರೆ. ಕೆಲವು ಹೆಣ್ಮಕ್ಳು ಮುಸ್ಲಿಮ್ಸ್ ಮದುವೆ ಆಗ್ಬಿಟ್ಟು ಅವರು ಕನ್ವರ್ಟ್ ಆಗ್ಬಿಟ್ಟು ಮುಸ್ಲಿಮೇ ಆಗ್ಬಿಡ್ತಾರೆ ಅಲ್ವಾ. ಅದೇ ಬೇರೆ ಧರ್ಮದವ್ರನ್ನ ನಮ್ಮ ಧರ್ಮ ಕನ್ವರ್ಟ್ ಆಗಿದ್ರೆ ಆಗ್ತಾರಾ? ಆಗಲ್ಲ. ಸ್ಟೇಬಲ್ ಆಗಿರ್ತಾರೆ ಯಾವುದೇ ಬೇರೆ ಧರ್ಮದ ಜನ. ಯಾಕೆಂದ್ರೆ ನಾವು ನಮ್ಮ ಧರ್ಮದ ಬಗ್ಗೆ ನಾವು ಮರ್ತು ಬಿಟ್ಟಿದ್ದೀವಿ ಅನ್ನೋದನ್ನ ನೀವು ನೋಟ್ ಮಾಡ್ಕೋಬೇಕು. ಈಗ ನನ್ನ ವಾರ ಭವಿಷ್ಯ ಯಾವಾಗಲೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಸೋಮವಾರದಿಂದ ಭಾನುವಾರದವರೆಗೂ. ಈ ವಾರದಲ್ಲಿ 30 ಏಪ್ರಿಲ್ 2026 ಬುಧ ರಾಶಿ ಪರಿವರ್ತನೆ ಆಗ್ತಾನೆ. ಮೀನ ರಾಶಿಯಿಂದ ಮೇಷ ರಾಶಿಗೆ. ಚಂದ್ರ ಪುಬ್ಬ ನಕ್ಷತ್ರ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ನಿಮ್ಮ ನಕ್ಷತ್ರ, ಗೋತ್ರ ಇದೆಲ್ಲ ತಿಳಿಸಿ ತಾನೇ ಪೂಜೆ ಮಾಡ್ತೀರಾ. ಅದಕ್ಕೆ ನಕ್ಷತ್ರಗಳು ತಿಳಿಸ್ತಾ ಇದ್ದೀನಿ. ಚಂದ್ರ ಯಾವ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾನೆ ಅನ್ನುವಂತಹ ವಿಚಾರ. ಈ ವಾರದಲ್ಲಿ ಬಹಳ ವಿಶೇಷವಾಗಿ 27/4/2026 ಸೋಮವಾರ ಬೃಹಸ್ಪತಿ ಜಯಂತಿ ಮತ್ತು ಏಕಾದಶಿ. ಗುರು ಧ್ಯಾನ ಮಾಡೋದು ಬಹಳ ಮುಖ್ಯ. 30 ಏಪ್ರಿಲ್ 2026 ಗುರುವಾರ ನರಸಿಂಹಸ್ವಾಮಿ ಜಯಂತಿ. ಇನ್ನು 1/5/2026 ಶುಕ್ರವಾರ ಬುದ್ಧ ಪೌರ್ಣಿಮೆ ಮತ್ತು ಸತ್ಯನಾರಾಯಣ ಪೂಜೆ. ಹಾಗಾದ್ರೆ ಈಗ ವಾರ ಭವಿಷ್ಯಕ್ಕೆ ಬರೋಕ್ಕಿಂತ ಮೊದಲು ಕೆಲವರು ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋರು ಹಸ್ತ ಸಾಮುದ್ರಿಕ ಶಾಸ್ತ್ರದ ಮುಖಾಂತರ ನಿಮ್ಮ ಭವಿಷ್ಯವನ್ನು ತಿಳ್ಕೊಬಹುದು. ಅಥವಾ ನನ್ನ ಕೈ ತೋರ್ಸಕ್ಕೆ ಇಷ್ಟ ಇಲ್ಲ ಅಂದ್ರೆ ಫೋಟೋ, ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ತಿಳಿಸ್ತೀನಿ. ಈಗ ನಿಮ್ಮ ಜನ್ಮ ರಾಶಿಗೆ ಬುಧ ಬಂದ್ಬಿಟ್ಟ. ಬುಧ ಎಷ್ಟನೇ ಮನೆ ಅಧಿಪತಿ? 3 ಮತ್ತು 6ನೇ ಅಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಗೆ ಬಂದು ಈಗಾಗಲೇ 7.5 ಬೇರೆ ನಡೀತಾ ಇದೆ. ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ. ಏನಾದ್ರು ಸಾಲ ಮಾಡಿಬಿಟ್ಟಿದ್ರೆ ಋಣಬಾಧೆ, ಸಾಲ ಕೊಡೋರು ತುಂಬಾ ಹಿಂಸೆ ಕೊಡ್ಬೋದು. ದುಡ್ಡಿಲ್ಲ ಅಂದ್ರೂ ದುಡ್ಡು ನಮಗೆ ಕೊಡ್ರಿ ಅಂತ ಗಲಾಟೆ ಮಾಡ್ಬೋದು. ಅಥವಾ ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು, ಚರ್ಮ ರೋಗಗಳು ಅಥವಾ ನರಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳಿರುತ್ತೆ. ಕಮ್ಯುನಿಕೇಶನ್ ನಿಮ್ದು ಅಷ್ಟು ಚೆನ್ನಾಗಿರಲ್ಲ. ಬಂಧುಗಳ ಜೊತೆ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮೇಷರಾಶಿ ಜಾತಕರು ಈ ವಾರ ಬಹಳ ಎಚ್ಚರವಾಗಿ ಇರಬೇಕು. ಯಾರೇ ಆಗ್ಲಿ, ಪ್ರಿಯತಮ ಇರ್ಬೋದು, ನೀವು ಪ್ರೀತಿ ಮಾಡ್ತಾ ಇರೋರು ಪ್ರಿಯತಮ, ಸ್ತ್ರೀಯರಾಗಿದ್ರೆ ಪ್ರಿಯತಮ, ಪುರುಷ ಜಾತಕರಾಗಿದ್ರೆ ಪ್ರಿಯತಮೆ, ಅವ್ರ ಜೊತೆಗೆ ವಿವಾದಗಳಾಗುವಂತಹ ಸಾಧ್ಯತೆಗಳಿದೆ. ಮೇಷರಾಶಿ ಜಾತಕರು ಬಹಳ ಎಚ್ಚರ. ಕೆಲವರು ವಿವಾಹ ಆಗಿದ್ರೂ ಕೂಡ ಫ್ರೆಂಡ್ಸ್ನ ಇಟ್ಕೊಂಡು ಇರ್ತಾರೆ ಅಲ್ವಾ. ಅಂಥವ್ರ ಜೊತೆಗೆ ವ್ಯತ್ಯಾಸಗಳಾಗುವಂಥದ್ದು. ಸ್ವಲ್ಪ ಅಕೌಂಟೆಂಟ್ಸು ನೀವೆಲ್ಲ ಬಹಳ ಹುಷಾರಾಗಿ ಇರಬೇಕಾಗುತ್ತೆ. ಕಾಮಿಡಿ ಮಾಡುವಂಥ ಆ್ಯಕ್ಟರ್ಸ್ಗಳು ಮತ್ತು ಯಾರನ್ನ ಅಡ್ವೊಕೇಟ್ಸ್ ಇದ್ದರೆ ನಿಮಗೂ ಕೂಡ ನಿಮ್ಮ ಮಾತನಾಡುವ ಸಾಮರ್ಥ್ಯ ಕಮ್ಮಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ.
ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನೋಡಿದ್ರೆ ಮೇಷರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿ ಏನಾದರೂ ಗರ್ಭವತಿಯಾಗಿದ್ದರೆ ಗರ್ಭಪಾತವಾಗುವ ತೊಂದರೆ, ನಿಮಗೆ ಆಹಾರ ಸರಿಯಾಗಿ ಜೀರ್ಣ ಆಗದೆ ಗ್ಯಾಸ್ಟ್ರಿಕ್ ಆಗುವಂಥದ್ದು, ವಾಯು ಪ್ರಕೋಪ ಹೆಚ್ಚಾಗುವ ಸಾಧ್ಯತೆ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನೀವು ಶತ್ರುಗಳನ್ನ ಸೋಲಿಸ್ತೀರಿ. 5 ದಿನ ಟೈಮ್ ಚೆನ್ನಾಗಿದೆ. ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಉತ್ತಮವಾದ ಆಹಾರ, ಉತ್ತಮವಾದ ವಸ್ತ್ರ ಪ್ರಾಪ್ತಿಯಾಗುತ್ತೆ ಮತ್ತು ನಿಮಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಕೂಡ ಈ ವಾರ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ. ಮೇಷರಾಶಿ ಜಾತಕರು ಏನು ಪರಿಹಾರ ಮಾಡಬೇಕು ಅಂದಾಗ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮಂತ್ರ ಜಪ ಮಾಡಿ. ನಂಗೆ ಜಪ ಎಲ್ಲ ಮಂತ್ರ ಎಲ್ಲ ಹೇಳಕ್ ಬರಲ್ಲ ಅಂದ್ರೆ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಓಂ ನಮ ಶಿವಾಯ ಅದಾದ್ರು ಹೇಳಕ್ ಬರ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ. ಇದೆಲ್ಲ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯ ಏನು ಹೇಳ್ತಾರೆ. 27 ಏಪ್ರಿಲ್ 2026ರಿಂದ 3 ಮೇ 2026 ವೃಷಭ ರಾಶಿ ಭವಿಷ್ಯ ರಾಶಿ ಚಕ್ರದಲ್ಲಿ 2ನೇ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲ ಅನುಫಲ ಅನ್ನುವಂತಹ ವಿಚಾರವನ್ನ ಈಗ ತಿಳಿಸ್ತೀವಿ. ವೃಷಭ ರಾಶಿ ಜನ್ಮ ರಾಶಿಯಲ್ಲೇ ಶುಕ್ರ ಸಂಚಾರ ಏನಾಗಿರುತ್ತೆ. ನಿಮ್ಮ ಜನ್ಮ ರಾಶಿಯಾಧಿಪತಿ ಶುಕ್ರ ಇದ್ದಾಗ ಖರ್ಚು ಮಾಡ್ತೀರಾ. ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಾ? ಒಳ್ಳೆ ಬಟ್ಟೆ ತಗೋಬೇಕು, ಸ್ತ್ರೀಯರಾಗಿದ್ರೆ ಒಳ್ಳೆ ಸೀರೆ ಉಟ್ಕೋಬೇಕು, ಒಳ್ಳೊಳ್ಳೆ ಒಡವೆಗಳು ತಗೋಬೇಕು, ಹುಡುಗರಾಗಿದ್ರೆ ಕಾಲೇಜ್ ಹುಡುಗರಾಗಿದ್ರೆ ಬೈಕ್ ತಗೋಬೇಕು. ಆಸೆ ಹೆಚ್ಚಾಗುತ್ತೆ. ದುಡ್ಡಿದ್ರೆ ತಗೊಂಡ್ಬಿಡ್ತೀರಾ. ಒಡವೆಗಳು ತಗೋಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಒಳ್ಳೆ ಕಾರಲ್ಲಿ ಓಡಾಡಬೇಕು. ಇವೆಲ್ಲ ಆಸೆಗಳು, ಪ್ರಾಪಂಚಿಕ ಆಸೆಗಳಿಗೆ ಕಾರಕ ಗ್ರಹ ಯಾರು? ಶುಕ್ರ. ಅದು ನಿಮ್ಮ ಜನ್ಮ ರಾಶಿಗೆ ಬಂದಾಗ ಹಣ ನೀರಿನಂತೆ ನೀವು ಖರ್ಚು ಮಾಡುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತೆ. ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿ 12ನೇ ಮನೆಯಲ್ಲಿ ಸಂಚಾರ. ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಭಯ. ಶೇರ್ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟಿರ್ತಿರೋ, ಲಾಟ್ರಿ ತಗೊಂಡಿರ್ತಿರೋ, ಎಲ್ಲೋ ದುಡ್ಡು ಹಾಕ್ಬಿಟ್ಟಿರ್ತೀರ, ಲಾಸ್ ಆಗುವಂಥದ್ದು, ಹಣವನ್ನ ಕಳ್ಕೊಳ್ಳುವಂಥದ್ದು, ಬಂದಿದ್ದ ದುಡ್ಡೆಲ್ಲ ಖರ್ಚು. ಆದ್ರೆ ಆಸೆ ಮಾತ್ರ ಶುಕ್ರ ಆಸೆ ಕೊಡ್ತಾ ಇದ್ದಾನೆ. ಆದ್ರೆ ಕೈಯಲ್ಲಿ ದುಡ್ಡಿಲ್ಲದೆ ಇದ್ರೆ ಒಳ್ಳೆ ಬಟ್ಟೆ ತಗೊಳ್ಳೋದಲ್ಲಿ ಲೋನ್ ಮಾಡ್ಬಿಡ್ತಾರೆ. ಕೆಲವರು ಕ್ರೆಡಿಟ್ ಕಾರ್ಡ್ ಅಲ್ಲೇ ಜೀವನ ನಡೆಸುವಂಥದ್ದು. 30-40 ದಿವಸ ನಮ್ಗೇನು ಫ್ರೀಯಾಗಿ ಕೊಡ್ತಾರೆ, ಆಮೇಲೆ ನಾವು ದುಡ್ಡು ಕೊಟ್ರೆ ಆಯ್ತು. ಆ ಥರ ಆಸೆಗಳೆಲ್ಲ ಉದ್ಭವ ಆಗುತ್ತೆ. ಇಡೀ ದೇಶನೇ ಸಾಲ ಮಾಡಿಲ್ವೇನ್ರಿ, ಪ್ರಪಂಚದಲ್ಲಿ ಯಾರು ಸಾಲ ಮಾಡಿಲ್ಲ ಅನ್ನುವಂತಹ ಭಾವನೆ. ಅದು ನನ್ನ ಪ್ರಕಾರ ಸಾಲ ಮಾಡಬಾರ್ದು. ವೃಷಭ ರಾಶಿ ಜಾತಕರಿಗೆ ಹೇಗಿದೆ ಫಲಾನುಫಲ? ವೃಷಭ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ 4 ದಿನ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಧನ ನಷ್ಟ ಆಗುವಂಥದ್ದು, ನಿದ್ರಾಭಂಗ, ಮಲಗಿದ್ರೆ ನಿದ್ದೆ ಬರಲ್ಲ, ಹೊಟ್ಟೆ ತೊಂದರೆ, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆಗಳು. ಇನ್ನು ವಾರದ ಕೊನೆ 3 ದಿನ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿಲ್ಲ. ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿದೆ. ಯಾರಾದರೂ ಹೊಸಬರು ಸ್ನೇಹಿತರಾಗ್ಬೋದು. ನೀವು ಮನೆಯಲ್ಲಿ ಶಾಂತಿಯುತವಾದಂತಹ ಗೃಹ ಜೀವನವನ್ನು ನಡೆಸ್ತೀರಿ. ಧನ ಲಾಭ ಆಗುತ್ತೆ. ತುಂಬ ಚೆನ್ನಾಗಿದೆ ಟೈಮು. ವಾರದ ಕೊನೆ 3 ದಿನ ವೃಷಭ ರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂದಾಗ ಓಂ ರುದ್ರಾಯ ನಮಃ, ಅದ್ರ ಜೊತೆಗೆ ಓಂ ಧುಮ್ ದುರ್ಗಾಯ ನಮಃ ಅಂತೇಳಿ ದುರ್ಗಾದೇವಿ ಆರಾಧನೆ ಕೂಡ ನೀವು ಮಾಡಬೇಕು. ಶಿವನಿಗೆ ಗಂಗಾ ಜಲಾಭಿಷೇಕವನ್ನು ಮಾಡಿಸಿ ಒಳ್ಳೆಯದಾಗತ್ತೆ. ಗುರುಜಿ ಬರೀ ಶಿವನ್ನೇ ಪೂಜೆ ಮಾಡಬೇಕಾ ಅಂದರೆ ನಿಮ್ಗೆ ಯಾವುದೇ ದೇವತೆಯನ್ನು ಪೂಜೆ ಮಾಡ್ಬೋದು. ನಿಮ್ಮ ಕುಲ ದೇವರನ್ನ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಮಿಥುನ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮ ಅಂದ್ರೆ 27 ಏಪ್ರಿಲ್ 2026ರಿಂದ 3 ಮೇ 2026 ಮಿಥುನ ರಾಶಿ ಭವಿಷ್ಯ.
ಮಿಥುನ ರಾಶಿಯವರಿಗೆ ಶುಕ್ರ ವ್ಯಯಸ್ಥಾನದಲ್ಲಿ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ, ತೃತೀಯಾಧಿಪತಿಯಾದಂತಹ ಸೂರ್ಯ ಲಾಭಸ್ಥಾನದಲ್ಲಿ. ನೀವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸ್ನೇಹಿತರನ್ನಾಗಿ ಮಾಡ್ಕೊಡುವಂಥದ್ದು, ರಾಯಲ್ ಆಗಿ ಜೀವನ ಮಾಡಬೇಕು ಅಂತ ಆಸೆ ಪಡುವಂಥದ್ದು, ಸೋಷಿಯಲ್ ಬೀಯಿಂಗ್ ಆಗಿರ್ತೀರಿ. ನಿಮ್ಮ ಮನಸ್ಸು ಅಥವಾ ನಿಮ್ಮ ಪ್ರಯತ್ನಗಳು ಏನಾಗಿರುತ್ತೆ, ಲಾಭದ ಚಿಂತೆಗಳಲ್ಲೇ ಇರುತ್ತೆ. ಸರ್ಕಾರದಿಂದ ಲಾಭ ಪಡಿಬೇಕು ಅನ್ನುವಂತಹ ಮನೋಭಾವ, ಅಥವಾ ಎಲ್ಲರೂ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿದ್ದರೆ ಅಲ್ಲಿಂದನೂ ಸ್ನೇಹಿತರಿಂದ ಲಾಭ ಹೇಗೆ ಮಾಡಬೇಕು. ನಿಮ್ಮ ಏನಾದರೂ ದೊಡ್ಡ ಅಣ್ಣ, ಎಲ್ಡರ್ ಬ್ರದರ್ ಅಥವಾ ಎಲ್ಡರ್ ಸಿಸ್ಟರ್ ಇದ್ರೆ, ಅಕ್ಕ ಏನಿದ್ರೆ ಅವರಿಂದನೂ ನಿಮಗೆ ಲಾಭ ಆಗುತ್ತೆ. ಮತ್ತೆ ನಿಮಗೆ ಸೊಸೆ ಅಥವಾ ಅಳಿಯನಿದ್ರೆ ಅವರಿಂದನೂ ಕೂಡ ನಿಮಗೆ ಲಾಭ ಆಗುವಂತಹ ಸಾಧ್ಯತೆಗಳು ಮಿಥುನ ರಾಶಿ ಜಾತಕರಿಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ನಿಮಗೆ ಸ್ನೇಹಿತರಿಂದ ಸಹಾಯ ಆಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಆಗುತ್ತೆ. ಸೋಮವಾರ ಮಂಗಳವಾರ ಧನ ಮೂಲಂ ಇದಂ ಜಗತ್. ಅದಕ್ಕೆ ಈ ಜಗತ್ತಲ್ಲಿ ದುಡ್ಡಿದ್ರೆ ತಾನೇ, ದುಡ್ಡಿದ್ದವನೇ ದೊಡ್ಡಪ್ಪ. ಹಾಗೆ ದುಡ್ಡಿನ ವಿಷಯನೂ ನಿಮ್ಗೆ ಹೇಳಿದ್ದೀನಿ. ಆದರೆ ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮಾನಸಿಕವಾಗಿ ಹಿಂಸೆ, ಏನೋ ಒಂಥರ ಭಯ, ಹೊಟ್ಟೆ ತೊಂದರೆ, ವಾಹನಗಳು ಯಾವ ಥರನಾದ್ರೂ ತೊಂದರೆ ಆಗ್ಬೋದು, ಜಾಗ್ರತೆ, ಪ್ರಯಾಣಗಳು ನಷ್ಟ ಆಗುತ್ತೆ. ಅದಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಎಮರ್ಜೆನ್ಸಿ ಇದ್ರೆ ಪ್ರಯಾಣ ಮಾಡಲೇಬೇಕು. ಈಗೆಲ್ಲ ವೆಹಿಕಲ್ಸ್ ಇರುತ್ತೆ ಎಲ್ಲರ ಹತ್ರ. ಆಗಿನ ಕಾಲದಲ್ಲಂತೂ ವೆಹಿಕಲ್ಸ್ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗಿತ್ತು, ಕುದುರೆ ಅಥವಾ ಪ್ರಾಣಿಗಳ ಸಹಾಯ ಪಡಿಬೇಕಾಗಿತ್ತು. ಈಗ ಪ್ರಯಾಣ ಮಾಡಲೇಬೇಕು ಅಂತ ಎಮರ್ಜೆನ್ಸಿ ಇದ್ದಾಗ ಪ್ರಯಾಣ ಮಾಡಿ, ಸುಮ್ಮನೆ ಪ್ರಯಾಣವನ್ನ ಮಾಡಬೇಡಿ. ಪ್ರಯಾಣ ಮಾಡಲೇಬೇಕು ಅಂತ ಜಾತಕ ತೋರಿಸಿ ಪ್ರಯಾಣ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಮಿಥುನ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡಬೇಕು, ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದಾಗ, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ ಜಪ ಮಾಡಿ, ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ, ಒಳ್ಳೇದಾಗತ್ತೆ. ಬೆಳಿಗ್ಗೆ ಪ್ರತಿದಿನ ಈ ವಾರ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲೇ ಎದ್ದು ನಿತ್ಯ ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ದೇವಸ್ಥಾನ, ಮೆಡಿಟೇಷನ್ ಅಥವಾ ಧರ್ಮಕ್ಷೇತ್ರಗಳು ಎಲ್ಲಿ ಬೇಕಾದ್ರೂ ನೀವು ಹೋಗ್ತಾ ಇರ್ಬೋದು. ಗುರುಜಿ, ನಾನು ಮಾಡದೇ ದೇವಸ್ಥಾನದಲ್ಲಿ, ಆಶ್ರಮಗಳಲ್ಲಿ, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಅದು ನಿಮಗೆ ಆಟೋಮೆಟಿಕ್ ಆಗಿ ಒಳ್ಳೆ ಫಲ ಕೊಡುತ್ತೆ. ನಿಮ್ಗೆ ಆ ಭಾವನೆಯಿಂದ, ದೇವರ ಮೇಲಿರುವಂಥ ಭಕ್ತಿಯಿಂದ ಮಾಡಿದಾಗ ಎಲ್ಲ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3 ರಾಶಿ ಆಯಿತು. 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಕಟಕ ರಾಶಿ ಜಾತಕರಿಗೆ ಬುಧ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ತಿದೆ. ಧನಾಧಿಪತಿಯಾದಂಥ ಸೂರ್ಯ ಕೂಡ ಧನಕ್ಕೆ ಕಾರಕ ಗುರು, ದ್ವಿತೀಯಾಧಿಪತಿ ಧನಕ್ಕೆ ಕಾರಕ, ಅವನು ಕೂಡ 10ನೇ ಮನೆಯಲ್ಲಿದ್ದಾನೆ. ನಿಮ್ಗೇನಾಗುತ್ತೆ, ನೀವು ಮಾಡ್ತಿರುವಂತಹ ಕೆಲಸದಲ್ಲಿ ಗೌರವ, ಕಟಕ ರಾಶಿಯವರಿಗೆ ಕಳೆದುಕೊಂಡಂತಹ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವಂತಹ ಯೋಗ, ಬುದ್ಧಿಯನ್ನ ಉಪಯೋಗಿಸ್ತೀರಿ, ಧೈರ್ಯವನ್ನ, ನೀವು ಕೆಲಸ ಮಾಡ್ಬೇಕು ಅಂದ್ರೆ ಕರ್ಮಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಅಂದ್ರೆ ಎಲ್ಲದಕ್ಕೆ ಕರ್ಮಸ್ಥಾನದಲ್ಲಿ ಸೂರ್ಯ ಇದ್ದಾಗ ಏನಿರುತ್ತೆ, ಆತ್ಮ ಗೌರವ ನಿಮ್ಗೆ ಬೇಕು, ಅವಾಗ ನೀವು ಕೆಲಸ ಮಾಡ್ತೀರ. ಎಲ್ಲಿ ಆತ್ಮ ಗೌರವ ಇರಲ್ವೋ ಅಲ್ಲಿ ನಿಮಗೆ ಕೆಲಸ ಮಾಡಕ್ಕೆ ಕಟಕ ರಾಶಿಯವರಿಗೆ ಈ ವಾರ ಮನಸ್ಸು ಬರಲ್ಲ. ಯಾಕಂದ್ರೆ ಸೂರ್ಯ ನಿಮ್ಗೆ ತೋರಿಸ್ತಾನೆ, ದುಡ್ಡುಗಿಂತನೂ ಆತ್ಮ ಗೌರವ ನಿಮ್ಗೆ ಬಹಳ ಬೇಕು. ಧೈರ್ಯದಿಂದ ಆ ಆತ್ಮ ಗೌರವವನ್ನ ನೀವು ಮಾಡುವಂತ ಕೆಲಸ ಜಾಗದಲ್ಲಿ ಪಡಿತೀರಾ ಅನ್ನುವಂಥದ್ದು ತೋರಿಸುತ್ತೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಕಣ್ಣುಗಳ ತೊಂದರೆ ಆಗ್ಬೋದು, ಕುಟುಂಬದಲ್ಲಿ ದುಃಖ ಆಗುವಂಥದ್ದು, ವಿಘ್ನಗಳು ಬರುವಂಥದ್ದು,
ಪ್ರಯತ್ನಗಳು ನೀವೇನು ಪ್ರಯತ್ನ ಮಾಡ್ತೀರಿ ಅಲ್ಲಿ ಸೋಲಾಗುವಂತಹ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಸ್ವ ಇಚ್ಛೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ನಿಮ್ಮ ಕೀರ್ತಿ ಹೆಚ್ಚಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಧನ ನಷ್ಟ. ಧನಮೂಲಂ ಇದಂ ಜಗತ್. ಅದಕ್ಕೆ ಬಹಳ ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರವಾಗಿರಬೇಕು. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಕಟಕ ರಾಶಿ ಜಾತಕರಿಗೆ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ಕಟಕ ರಾಶಿ ಜಾತಕರು ಭಗವಂತ ಕಣ್ಣಿಗೆ ಕಾಣಿಸ್ತಾನ? ಕಾಣಲ್ಲ. ಅನುಭವ ಆಗುತ್ತಲ್ವ ದೇವರಿದ್ದಾನೆ ಅಂತ. ಆಗ ನಾವೆಲ್ಲ ಆಸ್ತಿಕರು, ನಾಸ್ತಿಕರಲ್ಲ. ದೇವ್ರು ನಮ್ಮದೇ ಇರುವಂಥವ್ರಲ್ಲ. ಅದಕ್ಕೆ ಈಶ್ವರನನ್ನ ನೀವು ಓಂ ಅವ್ಯಕ್ತಾಯ ನಮಃ, ವ್ಯಕ್ತವಾಗಿ ಕಾಣಲ್ವಲ್ಲ, ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅಂತೇಳಿ ಶಿವನ ಪೂಜೆ ಮಾಡ್ತಾ, ಶಿವನಿಗೆ ನಿಮ್ಮ ಕೈಲಿ ಏನಾಗುತ್ತೆ ಬಿಲ್ವಪತ್ರೆಯಿಂದ ವಿಭೂತಿಯಿಂದ ನೀವು ಪೂಜೆ ಮಾಡಿ ಒಳ್ಳೇದಾಗುತ್ತೆ. ಗುರುಜಿ ನನಗೆ ಬೇರೆ ದೇವ್ರು ಇಷ್ಟ, ನಮ್ಮ ಕುಲದೇವ್ರನ್ನ ಪೂಜೆ ಮಾಡ್ಬೋದಾ? ಖಂಡಿತ ನಿಮ್ಗೆ ಯಾವ ದೇವ್ರು ಇಷ್ಟ ಆಗುತ್ತೋ ಆ ದೇವ್ರನ್ನ ಏಕಾಗ್ರತೆಯಿಂದ ಪೂಜೆ ಮಾಡಿ, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹೇಗಿದೆ ಹಾಗಾದರೆ ಸಿಂಹ ರಾಶಿಯ ಫಲಾನುಫಲ ಅನ್ನುವಂತಹ ವಿಚಾರವನ್ನ ಈಗ ನಾನು ತಿಳಿಸ್ತೀನಿ. ಸಿಂಹ ರಾಶಿಯವರಿಗೆ ಬುಧ ಲಾಭಾಧಿಪತಿ, ಬುಧ ಧನಾಧಿಪತಿ, 9ನೇ ಮನೆಯಲ್ಲಿ ಸಂಚಾರ. ಕೆಲವು ಟೈಮಲ್ಲಿ ಏನು ಅನ್ಸುತ್ತೆ ಅಂದ್ರೆ ಸಿಂಹ ರಾಶಿಯವರಿಗೆ ತುಂಬಾ ದೈವ ಭಕ್ತಿ. ನಿಮ್ಮ ರಾಶ್ಯಾಧಿಪತಿನೇ ಸೂರ್ಯ. ಒಂದೊಂದ್ಸಲ ಸೂರ್ಯನು 9ನೇ ಮನೆಯಲ್ಲಿದ್ದಾನೆ, ಬುಧನೂ 9ನೇ ಮನೆಯಲ್ಲಿದ್ದಾನೆ. ಏನು ಪ್ರಾರ್ಥನೆ ಮಾಡಿದ್ರು ಫಲ ಕೊಡ್ತಾ ಇಲ್ವಲ್ಲ ದೇವರು ಅನ್ಸ್ಬೋದು. ಆದ್ರೆ ನಮ್ಗೇನೇ ಫಲ ಸಿಗ್ಬೇಕಾದ್ರೆ ಬ್ರಹ್ಮಾಂಡ ಭಗವಂತ ನಮ್ಗೇನೇ ಒಂದು ಕೊಡ್ಬೇಕಾದ್ರೆ ನಮ್ಗೆ ಒಳ್ಳೇದನ್ನೇ ಕೊಡ್ತಾನೆ ಅನ್ನೋದನ್ನ ಯೋಚನೆ ಮಾಡಬೇಕು. ಅಥವಾ ನಮ್ಮಲ್ಲಿ ಏನೋ ಒಂದು ಪರಿವರ್ತನೆ ಆಗಬೇಕು ಅನ್ನೋದಕ್ಕೆ ನಿಧಾನ ಆಗ್ತಾ ಇರ್ಬೋದು. ಅವಾಗ ನೀವು ದೇವ್ರು ಏನಪ್ಪ ನಾನು ಏನು ಕೈ ಮುಗಿದ್ರು ಒಳ್ಳೇದೇ ಆಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡ್ರೆ ಒಳ್ಳೇದಾಗಲ್ಲ. ಅದಕ್ಕೆ ದೇವರ ಮೇಲೆ ನಂಬಿಕೆ ಇರಬೇಕು. ನೀವೇನಾದರೂ ದೇವರನ್ನ ನಿಂದಿಸೋದು, ಬ್ರಾಹ್ಮಣರನ್ನ ನಿಂದಿಸೋದು, ಜ್ಯೋತಿಷಿಗಳು ಆದಂತಹ ಗುರುಗಳು ಜ್ಯೋತಿಷಿಗಳನ್ನ ನಿಂದಿಸಿದ್ರೆ ನಿಮಗೆ ದೈವ ಶಾಪ ಬರುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು? ಕಾಯಬೇಕು. ಕಾಲಾಯ ತಸ್ಮೈ ನಮಃ. ಒಳ್ಳೇದಾಗಕ್ಕೆ ಸ್ವಲ್ಪ ನಿಧಾನ ಆದರೂ ದೇವ್ರು ನಿಮಗೆ ಫಲವನ್ನ ಕೊಡ್ತಾನೆ. ಶುಕ್ರ ನೋಡಿ 10ನೇ ಮನೇಲಿದ್ದಾನೆ. ನೀವು ಕೆಲ್ಸಕ್ಕೆ ಎಲ್ಲಿ ಟ್ರೈ ಮಾಡಬೇಕು, ಎಲ್ಲಿ ದುಡ್ಡು ಬರ್ತಾ ಇರುತ್ತೋ ಕ್ಯಾಶಿಯರ್ಗಳಿಗೆ ಕೆಲಸ ಸಿಕ್ಬಿಡುತ್ತೆ. ಎಲ್ಲಿ ಹಣಕಾಸು ಹರಿತಾ ಇರುತ್ತಲ್ಲ, ಕೆಲವು ಪ್ಲೇಸಲ್ಲಿ ಬ್ಯಾಂಕಲ್ಲಿ ಹರಿತಾನೆ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ. ನಮ್ಮ ದುಡ್ಡನ್ನೇ ತಗೊಂತಾರೆ, ಅವ್ರು ಎಲ್ಲಿ ಬೇಕೋ ಅಲ್ಲಿ ಬಡ್ಡಿಗೆ ಕೊಟ್ಟು ಅದರಲ್ಲಿ ನಮಗೆ ಸ್ವಲ್ಪ ಬಡ್ಡಿ ಕೊಡ್ತಾರೆ. ಎಲ್ಲಿ ದುಡ್ಡು ಹರಿವಿದೆಯೋ ಅಂತ ಜಾಗದಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿ. ಗುರುಜಿನ ಕೆಲಸನೇ ಸಿಗ್ತಿಲ್ಲ ಅನ್ನೋರು ಜಾತಕ ತೋರಿಸಿ ಪರಿಹಾರ ಮಾಡ್ಕೊಡಿ. ಸೋಮವಾರ ಮಂಗಳವಾರ ನಿಮ್ದು ಟೈಮ್ ಹೆಂಗಿದೆ ಅಂದ್ರೆ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳಾಗುತ್ತೆ, ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಗೌರವ ನಷ್ಟ, ಕುಟುಂಬದಲ್ಲಿ ದುಃಖ ಮತ್ತೆ ಕಣ್ಣುಗಳ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ನೆಮ್ಮದಿಯಾಗಿರ್ತೀರಿ, ಹೆಸರುವಾಸಿ ಆಗ್ತೀರಿ, ಧನಲಾಭ ಉಂಟಾಗುತ್ತೆ. ಒಟ್ಟು 5 ದಿನ ನಿಮಗೆ ಶುಭ ಫಲ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ. ಹಾಗಾದ್ರೆ ಸಿಂಹ ರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು ಅಂದಾಗ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಬೇಕು. ಯಾಕಂದ್ರೆ ನಾವೆಲ್ಲ ಈ ಪ್ರಪಂಚದಲ್ಲಿ ಬಂದಿರೋ ನಾವೆಲ್ಲ ಯಾರು ಗೆಸ್ಟ್ ಅಷ್ಟೇ. ಯಾವುದೋ ಒಂದು ಊರಿಗೆ ಹೋಗ್ತೀರಾ, ಬೇರೆ ನೆಂಟರು ಮನೆಗೆ ಹೋಗ್ತೀರಾ, ಅಲ್ಲೇ ಇರ್ತೀರಾ ಪರ್ಮನೆಂಟ್ ಆಗಿ? ಇಲ್ಲ, ವಾಪಸ್ ಹೋಗ್ಬೇಕಲ್ವಾ. ಹಾಗೆ ನಾವು ಈ ಭೂಮಿಗೆ ಬಂದಿದ್ದೀವಿ. ಕೆಲವರು 100 ವರ್ಷ ಬದುಕ್ತಾರೆ, ಕೆಲವರು 60 ವರ್ಷ ಬದುಕ್ತಾರೆ.
ಈ ಗೆಸ್ಟ್ ಆಗಿ ಶರೀರದಲ್ಲಿ ಎಲ್ಲ ಸುಖ ಭೋಗಗಳನ್ನ ಅನುಭವಿಸ್ತೀವಿ, ಆಮೇಲೆ ನಾವು ಮೇಲೊಟ್ಟೋಗ್ತೀವಿ. ಅದಕ್ಕೆ ಶಿವನ ಮನೆಯೇ ನಮ್ಮ ಮನೆ. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಬೇಕು. ಅವಾಗ ನಿಮಗೆ ಒಳ್ಳೇದಾಗುತ್ತೆ. ನೀವು ವಿಭೂತಿ ಬಿಲ್ವಪತ್ರೆಗಳಿಂದ ಎಕ್ಕದ ಹೂವಿನಿಂದನೂ ಶಿವನ ಪೂಜೆ ಮಾಡಿದ್ರು ಶಿವ ಸಂತುಷ್ಟನಾಗ್ತಾನೆ. ಸಿಂಹರಾಶಿ ಜಾತಕರಿಗೆ ಗುರುಜಿ ನನ್ನ ಕುಲದೇವ್ರನ್ನ ಪ್ರಾರ್ಥನೆ ಮಾಡ್ಬೋದು, ಖಂಡಿತ ಮಾಡಿ. ನಿಮ್ಗೆ ಯಾವ ದೇವ್ರ ಇಷ್ಟನೋ ಆ ದೇವ್ರನ್ನ ಭಕ್ತಿಯಿಂದ ಏಕಾಗ್ರತೆಯಿಂದ ನೀವು ಪ್ರಾರ್ಥನೆ ಮಾಡಿದಾಗ ನೀವು ಖಂಡಿತ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5 ರಾಶಿ ಆಯಿತು. 6ನೇ ರಾಶಿಗೆ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ. ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬುಧ ಅಷ್ಟಮದಲ್ಲಿ, ವ್ಯಯಾಧಿಪತಿಯಾದಂತಹ ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾರೆ. ಆಮೇಲೆ ಯಾರ್ಯಾರು ಕನ್ಯಾ ರಾಶಿ ಜಾತಕರಿದ್ದೀರಿ, ಪಂಚಮಾಧಿಪತಿ ಕನ್ಯಾ, ತುಲಾ, ವೃಷಿಕ, ಧನಸ್ಸು, ಮಕರ 5ನೇ ಮನೆ ಅಧಿಪತಿ 7ನೇ ಮನೆಯಲ್ಲಿ. ಆಮೇಲೆ ತೃತೀಯಾಧಿಪತಿ ಮತ್ತು ಅಷ್ಟಮಾಧಿಪತಿ 7ನೇ ಮನೆಯಿದ್ದಾಗ ನಿಮ್ಗೇನಾಗುತ್ತೆ, ವಿವಾಹ ಜೀವನದಲ್ಲಿ ಕಲಹ. ಇಲ್ಲ ಕನ್ಯಾ ರಾಶಿ ನೀವು ಜಾತಕರಾಗಿದ್ರೆ ಕೆಲವು ಸಮಯ ಪತಿ ಒಂದ್ ಕಡೆ ಪತ್ನಿ ಒಂದ್ ಕಡೆ ಕೆಲಸ ಮಾಡುವಂಥದ್ದಕ್ಕೋಸ್ಕರನಾದ್ರೂ, ಅಥವಾ ಕಲಹಗಳು ಮಾಡಿಕೊಂಡು, ಅಥವಾ ಪರ್ಮನೆಂಟ್ ಆಗಿ ಡೈವರ್ಸ್ ತಗೊಳ್ಳುವಂಥ ಪರಿಸ್ಥಿತಿಗಳು, ಹೀಗೆ ಒಂದಲ್ಲ ಒಂದು ಸಮಸ್ಯೆಯನ್ನ ಪಾರ್ಟ್ನರ್ಶಿಪ್ ಅಲ್ಲಾಗಿರ್ಬೋದು, ರಿಟೈಲ್ ಬಿಸ್ನೆಸ್ ಅಲ್ಲಾಗಿರ್ಬೋದು ಸಮಸ್ಯೆಯನ್ನ ಅನುಭವಿಸ್ತೀರಿ. ಹಾಗಾದ್ರೆ ಅಷ್ಟಮದಲ್ಲಿ ಬುಧ ಸಂಚಾರ ಆಗ್ತಾ ಇದ್ರು ಕೂಡ ನೀವು ಸ್ತ್ರೀ ಜಾತಕರಾಗಿದ್ರೆ, ನೀವು ಡೈವರ್ಸ್ ಏನಾಗ ಅಪ್ಲೈ ಮಾಡಿದ್ರೆ ಪತಿಯಿಂದ ಜೀವನಾಂಶ ಸಿಗುವಂತಹ ಸಾಧ್ಯತೆಗಳಿದೆ ಈ ವಾರ. ಅಥವಾ ಪತಿಯ ಕುಟುಂಬದಿಂದ ಧನಲಾಭ ಆಗುವಂಥದ್ದು. ಕನ್ಯಾ ರಾಶಿಯವರಿಗೆ ಸೋಮವಾರ ಮಂಗಳವಾರ ಸ್ತ್ರೀಯಿಂದ ಅಧಿಕ ಖರ್ಚು, ತಾಯಿಯ ಸಂಬಂಧಿಕರ ಜೊತೆ ಕಲಹಗಳು ಮತ್ತು ಅನಾರೋಗ್ಯ ಉಂಟಾಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ ಮತ್ತು ನಿಮಗೆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಧನ ನಷ್ಟ, ಗೌರವ ನಷ್ಟ, ವ್ಯಾಜ್ಯಗಳು, ವಾದ ವಿವಾದಗಳು, ಮತ್ತೆ ಮಾನಸಿಕವಾಗಿ ಯಾರು ಒಂದು ಮನ್ಸಿಗೆ ಬೇಜಾರು ಮಾಡಿಬಿಟ್ರೆ ಮನ್ಸಿಗೆ ಬೇಗ ಎಫೆಕ್ಟ್ ಆಗೋದು ಜಾಸ್ತಿ, ಮಾನಸಿಕವಾಗಿ ಅಸ್ವಸ್ಥರಾಗುವಂಥದ್ದು. ಅದಕ್ಕೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ಟೈಮು ಚೆನ್ನಾಗಿರಲ್ಲ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ಓಂ ವೀರಭದ್ರಾಯ ನಮಃ ಅಂತೇಳಿ ವೀರಭದ್ರ ಸ್ವಾಮಿಗೆ ವಿಭೂತಿಯಿಂದ ಪೂಜೆ ಮಾಡಿ, ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗುತ್ತೆ. ಅಥವಾ ಓಂ ವಿರೂಪಾಕ್ಷಾಯ ನಮಃ ಅಂತೇಳಿ ರುದ್ರನ ಅಂಶ ದೇವತೆಗಳು ರುದ್ರನೂ ಇರ್ಬೋದು, ಓಂ ರುದ್ರಾಯ ನಮಃ ಈ ಥರ ನೀವು ಪೂಜೆನ ಜಪ ಮಾಡ್ತಾ ವಿಭೂತಿಯಿಂದ ಪೂಜೆ ಮಾಡ್ತಾ ಇದ್ರೆ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನಮ್ಮ ಭವಿಷ್ಯ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ಯಾರ್ಯಾರು ತುಲಾ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾ ರಾಶ್ಯಾಧಿಪತಿಯಾದಂತಹ ಶುಕ್ರ ಅಷ್ಟಮದಲ್ಲಿ, ನಿಮಗೆ ಭಾಗ್ಯಾಧಿಪತಿಯಾದಂತಹ ಬುಧ ಸಪ್ತಮದಲ್ಲಿ, ಲಾಭಾಧಿಪತಿಯಾದಂತಹ ಸೂರ್ಯ ಸಪ್ತಮದಲ್ಲಿ. ನಿಮಗೆ ಒಂಥರ ವಿವಾಹದಿಂದ ಲಾಭನೂ ಆಗಬೇಕು, ಮತ್ತೆ ಸಂಸಾರಿಕ ತೊಂದರೆಗಳು ಆಗುವಂತ ಸಾಧ್ಯತೆ. ವ್ಯಯಾಧಿಪತಿ ಬುಧ ಮತ್ತೆ ಒಂದ್ ಕಡೆ ಭಾಗ್ಯಾಧಿಪತಿ ಬುಧ ಗೋಚಾರದಲ್ಲಿ ಸಪ್ತಮದಲ್ಲಿ ಸಂಚಾರ ಆದಾಗ ನಿಮ್ಗೇನಾಗುತ್ತೆ, ಅವ್ರ ಮಾತು ಕೇಳಿ ಅನುಮಾನ, ಸಂಶಯ. ಪುರುಷನಾಗಿದ್ರೆ ಪತ್ನಿಯ ಮೇಲೆ ಸಂಶಯ, ಸ್ತ್ರೀ ಜಾತಕರಾಗಿದ್ರೆ ಪತಿಯ ಮೇಲೆ ಸಂಶಯ, ಪುರುಷ ಜಾತಕರಾಗಿದ್ರೆ ಪತ್ನಿಯ ಮೇಲೆ ಸಂಶಯ. ಆಮೇಲೆ ಫೋನಿಂದ ಕಲಹಗಳು, ನೀನು ಅವ್ರ ಹತ್ರ ಮಾತಾಡ್ತೀಯಾ, ನೀನು ಅವ್ರ ಹತ್ರ ಮಾತಾಡ್ತೀಯಾ, ಇವ್ರ ಹತ್ರ ಮಾತಾಡ್ತೀಯಾ, ನಂಬಿಕೆಗಳು ಹೊಟ್ಟೋಗ್ಬಿಡುವಂಥದ್ದು.
ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗುವಂಥದ್ದು, ಕಲಹಗಳಾಗುವಂಥದ್ದು, ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು, ಶತ್ರುಗಳಿಂದ ನಿಮಗೆ ತೊಂದರೆಗಳಾಗುವಂಥದ್ದು, ಉದ್ಯೋಗದಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸುವಂತಹ ಸಾಧ್ಯತೆಗಳಿರುತ್ತೆ ತುಲಾರಾಶಿ ಜಾತಕರು. ತುಲಾರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಈ ವಾರದಲ್ಲಿ ಹೇಗಿದೆ ಟೈಮು ಅಂತ ನೋಡಿದಾಗ, ತುಲಾರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ವಿವಾಹ ಭಾಗ್ಯ, ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿಯಾಗ್ತೀರಿ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಉತ್ತಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಉತ್ತಮ ಆರೋಗ್ಯ ಚೆನ್ನಾಗಿರುತ್ತೆ. ಮಧ್ಯ ವ್ಯಾಪಾರಸ್ಥರಿಗೂ ಧನ ಲಾಭ, ದ್ರವ್ಯ ವ್ಯಾಪಾರಸ್ಥರಿಗೂ ಧನ ಲಾಭ ಆಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಸುಮ್ಮನೆ ತಿರುಗಾಟ, ಶೀಘ್ರ ಕೋಪ, ಒಂದೊಂದ್ಸಲ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಂಗೆ ಸಿಟ್ಟು ಬಂದ್ಬಿಡುತ್ತೆ, ಸೋಮಾರಿತನ ಇರುತ್ತೆ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ. ಒಡವೆಗಳನ್ನ ತಗೊಂತೀರಿ, ಕಾಣಿಕೆಗಳು ಸಿಗುತ್ತೆ, ಸನ್ಮಾನಗಳಾಗುತ್ತೆ, ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಸ್ನೇಹಿತರನ್ನ ಸಂಧಿಸ್ತೀರಿ. ಈ ವಾರ ಒಟ್ಟು 5 ದಿನ ಶುಭ ಕಾಲ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ತುಲಾರಾಶಿ ಜಾತಕರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಮಧ್ಯದ 2 ದಿನ ಬಹಳ ಜಾಗ್ರತೆಯಾಗಿ ಇರಬೇಕು. ಹಾಗಾದ್ರೆ ತುಲಾರಾಶಿ ಜಾತಕರು ಏನ್ ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದಾಗ, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕು, ಶಿವನನ್ನ ಪ್ರಾರ್ಥನೆ ಮಾಡಬೇಕು, ಓಂ ನಮಃ ಶಿವಾಯ ಮಂತ್ರ ಜಪ ಮಾಡಿ, ಶಿವನಿಗೆ ಗಂಗಾಜಲ ಅಥವಾ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ, ಇನ್ನೂ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರ ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಶ್ಚಿಕ ರಾಶಿ ಜಾತಕರಿಗೆ ಬುಧ ಅಷ್ಟಮಾಧಿಪತಿ ಮತ್ತು ಲಾಭಾಧಿಪತಿ. ಬುಧ 6ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ, ಸೂರ್ಯ 6ನೇ ಮನೆಯಲ್ಲಿ ಸಂಚಾರ. ಗುರುಜಿ ತುಂಬಾ ದಿವಸದಿಂದ ಸಾಲಗಳಿದೆ, ಸಾಲಗಳಂತ ಇರುತ್ತಾ ಅಂದಾಗ, ಖಂಡಿತವಾಗ್ಲೂ ಸಾಲಗಳು ತೀರುತ್ತೆ. ಬಂಧುಗಳ ಸಹಾಯದಿಂದ ಸಾಲ ತೀರಿಸಬಹುದು, ಸ್ನೇಹಿತರ ಸಹಾಯದಿಂದ ಸಾಲಗಳು ತೀರಿಸಬಹುದು, ಶತ್ರುಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೋಬಹುದು. ತುಂಬಾ ದಿವಸದಿಂದ ರೋಗ ಇದೆ, ಅದು ಸಾಲ್ವ್ ಆಗುತ್ತಾ? ಸಾಲ್ವ್ ಆಗುತ್ತೆ. ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು, ಅದ್ಯಾವುದು ಬರಬಾರ್ದು ಅಂತೀವಿ. ಯಾವಾಗ ಬುಧ ಅಥವಾ ಸೂರ್ಯ ನಿಮಗೆ 6ನೇ ಮನೆಯಲ್ಲಿ ಬಂದಾಗ ಧೈರ್ಯ ಹೆಚ್ಚಾಗುತ್ತೆ, ಸರ್ಕಾರದ ಸಹಾಯ ಪ್ರಾಪ್ತಿಯಾಗುತ್ತೆ, ರಾಜಕಾರಣಿಗಳ ಸಹಾಯ ನಿಮಗೆ ಪರಿಚಯ ಅಥವಾ ಸಹಾಯ ಉಂಟಾಗುವಂಥದ್ದು ಕಂಡು ಬರ್ತಾ ಇದೆ. ವೃಶ್ಚಿಕ ರಾಶಿ ಜಾತಕರು ಆಲ್ಮೋಸ್ಟ್ ಎಲ್ಲ ರಾಜಕಾರಣದಲ್ಲೇ ಇರ್ತೀರ. ಒಳ್ಳೆ ಕಳೆದುಕೊಂಡಂತ ಅಧಿಕಾರ ನಿಮಗೆ ಮತ್ತೆ ಮರುಪ್ರಾಪ್ತಿಯಾಗುವಂತಹ ಯೋಗ ಕೂಡ ಉಂಟಾಗುತ್ತೆ. ಆದ್ರೆ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಿದ್ದೀರಾ ಅಲ್ಲಿ ಕಳ್ಕೊಳ್ಳುವಂಥದ್ದು, ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ಅಲ್ಲಿ ವಿವಾದ ಗಲಾಟೆಗಳಾಗುವಂತ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಈ ವಾರದಲ್ಲಿ ಟೈಮ್ ಚೆನ್ನಾಗಿದೆ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ, ಸಂತೋಷವಾಗಿರ್ತೀರಿ, ನೀವು ಮಾಡುವಂತಹ ಸೇವೆಯಲ್ಲಿ ಪ್ರಮೋಷನ್ ಬಡ್ತಿ ಆಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಯಾವಾಗಲೂ ಕೂಡ ಇಬ್ಬರ ಜಾತಗಳನ್ನ ತೋರಿಸಿ, ನಿಮಗೆ ಸಿಕ್ಕಂತಹ ವರನಿಂದ ನಿಮಗೆ ಮಕ್ಕಳಾಗ್ತಾರ, ಅವರ ಆಯುಷು ಆರೋಗ್ಯ ಹೇಗಿರುತ್ತೆ ಅನ್ನೋದು ತಿಳ್ಕೋಬೇಕು. ವಧು ನಿಮಗೆ ನಿಮ್ಮ ತಂದೆ ತಾಯಿ ಹೊಂದ್ಕೊಂತಾರ ಇಲ್ವಾ, ಅದಕ್ಕೆ ಇಬ್ಬರು ಜಾತಕನ ತೋರಿಸಿ. ಮಧ್ಯ ವ್ಯಾಪಾರದಲ್ಲೂ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಲಾಭ, ಸ್ನೇಹಿತರ ಭೇಟಿ ಉಂಟಾಗುತ್ತೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಬೇಸರ ಆಗುವಂಥದ್ದು, ಗಾಯಗಳಾಗುವಂಥದ್ದು, ಅಥವಾ ಸೋಮಾರಿತನ, ಮನಸ್ತಾಪ, ತಾಯಿ ಜೊತೆ ಕಲಹ ಅಥವಾ ತಾಯಿ ಸಂಬಂಧಿಕರ ಜೊತೆ ಕಲಹಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಾರದ ಕೊನೆ 3 ದಿನ ಟೈಮು ಚೆನ್ನಾಗಿರಲ್ಲ. ಅದಕ್ಕೆ ವೃಶ್ಚಿಕ ರಾಶಿಗಳು ಜಾತಕರು ನಿಜವಾದ ಗುರು, ನಿಜವಾದ ಸದ್ಗುರು ಯಾರು ಅಂದಾಗ, ಗುರುಗಳ ಗುರು, ಸದ್ಗುರು, ಜಗದ್ಗುರು ಈಶ್ವರ. ಅದಕ್ಕೆ ಓಂ
ಸದ್ಗುರುವೇ ನಮಃ ಅಂತೇಳಿ ಶಿವನಿಗೆ ನೀವು ಗಂಗಾಜಲದಿಂದ ಪೂಜೆ ಮಾಡಿ, ಬಿಲ್ವಪತ್ರೆಯಿಂದ ಪೂಜೆ ಮಾಡಿ ಒಳ್ಳೇದಾಗುತ್ತೆ. ಅಥವಾ ನಿಮ್ಮ ಇಷ್ಟ ದೇವರನ್ನ ಏಕಾಗ್ರತೆಯಿಂದ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಪ್ರಿಯ ವೀಕ್ಷಕರೇ. ಇನ್ನ ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ, 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದ್ರೆ ಧನಸ್ಸು ರಾಶಿಯವರಿಗೆ ಗುರು ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಯಾವುದೇ ಸಮಸ್ಯೆಗಳು ಬಂದರೂ ಮನಸ್ಸಿಗೆ ಹಾಕ್ಕೊಳ್ಳದೆ ಮನಸ್ಸನ್ನ ಏಕಾಗ್ರತೆಯಿಂದ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರವನ್ನ ನೀವು ಮಾಡ್ಕೊತಾ ಇದ್ದೀರಾ. ನೋಡಿ, ಧನಸ್ಸು ರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ಕುಜ ಮತ್ತು ಶನಿ, ಅವಾಗ ಏನಾಗುತ್ತೆ, ಮನೆಯಲ್ಲಿ ಕಲಹ, ಸ್ವಲ್ಪ ಅಪಘಾತಗಳು ಏನ್ ಬೇಕಾದ್ರೂ ಆಗ್ಬೋದು, ಬಹಳ ಎಚ್ಚರ, ತಾಯಿಯ ಜೊತೆ ಕಲಹಗಳಾಗ್ಬೋದು, ಎಚ್ಚರ. ಮಾನಸಿಕವಾಗಿ ಒಂದೊಂದ್ಸಲ ಟೆನ್ಷನ್ ಕೂಡ ಆಗುತ್ತೆ. ತೃತೀಯದಲ್ಲಿ ರಾಹು, ನೀವು ಪೂರ್ವ ದಿಕ್ಕಲ್ಲಿ ಚಂದ್ರ ಇದ್ರೆ ನಿಮ್ಮ ಜನ್ಮ ರಾಶಿ, ರಾಹು ವಿರುದ್ಧ ದಿಕ್ಕು ಪಶ್ಚಿಮದಲ್ಲಿ ಇದ್ದಾಗ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬೆನ್ಸ್ ನಿಮಗೆ ಉಂಟಾಗುತ್ತೆ ಪ್ರಿಯ ವೀಕ್ಷಕರೇ. ಧನುಸು ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಹೊಟ್ಟೆ ತೊಂದರೆ ಆಗುವಂಥದ್ದು, ಮಕ್ಕಳ ಜೊತೆ ವಿವಾದ ಆಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವಂತಹ ಸಾಧ್ಯತೆ ಇದೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನೀವೇನು ಕೆಲಸ ಸೇವೆ ಮಾಡ್ತಿರೋ ಅದರಲ್ಲಿ ಪ್ರಮೋಷನ್, ವಿವಾಹ ಭಾಗ್ಯ ಉಂಟಾಗುತ್ತೆ, ಆಮೇಲೆ ಉಲ್ಲಾಸವಾಗಿರ್ತೀರಿ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ನಿಮ್ಮ ಆದಾಯದಲ್ಲೂ ಕೂಡ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಧನಸ್ಸು ರಾಶಿ ಜಾತಕರಿಗೆ ವಾರದ ಕೊನೆ 5 ದಿನ ಅಧಿಕಾರ, ವಿವಾಹ ಜೀವನದಲ್ಲಾಗಿರ್ಬೋದು, ಪ್ರೀತಿ ಪ್ರೇಮದಲ್ಲಾಗಿರಲಿ ಉಲ್ಲಾಸವಾಗಿರ್ತೀರಿ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ದೇವರ ದೇವ ಯಾರು? ಮಹಾದೇವ. ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಜಪ ಮಾಡ್ತಾ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಒಳ್ಳೆಯದಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಗೆ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ, ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. ನಿಮಗೆ ಚತುರ್ಥ ಭಾವದಲ್ಲಿ ಸೂರ್ಯ ಮತ್ತು ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವೇನ್ ಮಾಡ್ತೀರಿ, ಭೂಮಿ ತಗೊಳ್ಳೋಕ್ಕೋಸ್ಕರ ಪ್ರಯತ್ನ, ಬಂಧುಗಳ ಸಹಾಯದಿಂದ, ಸರ್ಕಾರದ ಸಹಾಯದಿಂದ, ಅಥವಾ ಸರ್ಕಾರದ ಯಾವುದೋ ಒಂದು ಪ್ರಾಪರ್ಟಿ ಇದ್ರೆ ಅದು ತಗೋಬೇಕು. ಸರ್ಕಾರ ಏನ್ ಮಾಡ್ತಾರೆ, ಸೈಟ್ಗಳನ್ನ ಹಂಚ್ತಾರೆ, ಕೆಲವು ಕಡೆ ಮನೆ ಕಟ್ಟಿ ಮಾರಾಟ ಮಾಡ್ತಾರೆ, BDA ಆ ಥರ ಮೈಸೂರಲ್ಲೂ ಮಾಡ್ತಾರೆ, ಬೆಂಗಳೂರಲ್ಲೂ ಮಾಡ್ತಾರೆ, ಕೆಲವೆಲ್ಲ ಡಿಸ್ಟಿಕ್ಗಳಲ್ಲೂ ಮಾರಾಟ ಮಾಡ್ತಾರೆ. ಈಗ ಹಳ್ಳಿಗಳಲ್ಲಿದ್ರೆ ಗೌರ್ಮೆಂಟ್ ಸ್ಕೀಮು ಮನೆಗಳು ಕಟ್ಟೋಕೆ ವ್ಯವಸ್ಥಿತ ಮಾಡಿಕೊಡ್ತಾರೆ. ನಿಮ್ದು ಸ್ವಲ್ಪ ಹಣ ಹಾಕ್ತೀರಿ, ಸರ್ಕಾರ ನಿಮ್ಗೆ ಹಣ ಕೊಡುತ್ತೆ. ಈ ಥರ ಎಲ್ಲ ನೀವು ಮಾಡ್ಕೊಳ್ಳೋಕ್ಕೆ ಅನುಕೂಲತೆಯನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನವನ್ನ ಮಾಡ್ತೀರಿ ಮಕರ ರಾಶಿ ಜಾತಕರು. ನೀವು ಧೈರ್ಯವಾಗಿರ್ಬೇಕು, ಸ್ಥೈರ್ಯವಾಗಿರ್ಬೇಕು. ಅಂದ್ರೆ ಏನಾದ್ರೂ ಒಂದು ತೊಂದರೆಗಳು, ಕಮ್ಯುನಿಕೇಶನ್ ಅಲ್ಲಿ ತೊಂದರೆ ಆಗ್ಬಿಡೋದು, ಸರಿಯಾಗಿ ನೀವು ಆಗದೆ ಇರುವಂಥದ್ದು, ಅಥವಾ ನೆರೆಹೊರೆಯಿಂದ ನಿಮ್ಗೆ ಏನಾದ್ರೂ ಕಲಹಗಳಾಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮಕರ ರಾಶಿ ಜಾತಕರಿಗೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಕಷ್ಟಗಳು, ಟೈಮ್ ಚೆನ್ನಾಗಿರಲ್ಲ 4 ದಿನ. ನೀವು ವಿವಾಹ ಆಗಿದ್ದರೆ ಸಂಗಾತಿಯ ಜೊತೆ ವಿವಾದ, ಆತಂಕ ಮತ್ತು ಅಪಮಾನಗಳಾಗುವಂಥದ್ದು. ಇದೇನಪ್ಪ ಬೇಸಿಗೆ ಕಾಲ ಅಂತೀರ, ಇವಾಗಲೂ ಕೂಡ ಕೆಲವರು ನೆಗಡಿ, ಕೆಮ್ಮು, ಶೀತ, ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತ ವ್ಯಾಧಿಗಳು. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಧೈರ್ಯವಾಗಿರ್ತೀರಿ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಉದ್ಯೋಗದಲ್ಲೂ ಒಳ್ಳೆ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂತೀರಾ. ಶುಕ್ರವಾರ ಶನಿವಾರ ಭಾನುವಾರ ಮಕರ ರಾಶಿ ಜಾತಕರಿಗೆ ಟೈಮು ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಮಾಡ್ಕೋಬೇಕು ಅಂದ್ರೆ, ಬೆಳಿಗ್ಗೆ ಸೂರ್ಯೋದಯ ಸಮಯ ಕರೆಕ್ಟ್ ಆಗಿದ್ದು ಸೂರ್ಯನಿಗೆ ತಾಮ್ರದ ಚೊಂಬಿನಿಂದ ಅರ್ಘ್ಯವನ್ನ ಕೊಡಬೇಕು, ಜಲವನ್ನ ಕೊಡಬೇಕು. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ.
ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ, ಒಳ್ಳೇದಾಗುತ್ತೆ. ಇಲ್ಲ ನಿಮ್ಮ ಕುಲದೇವರನ್ನ ಪೂಜೆ ಮಾಡಿದ್ರು ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಯಾರು ಕುಂಭರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಮಾತೆ ಮುತ್ತು ಮಾತೆ ಮೃತ್ಯು, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದಕ್ಕೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರ. ಕುಟುಂಬದಲ್ಲಿ ಆಗುವ ಸಾಧ್ಯತೆ, ಧೈರ್ಯ ಹೆಚ್ಚಾಗಿರುತ್ತೆ, ಸ್ಥೈರ್ಯವಾಗಿರ್ತೀರಿ. ನೀವು ಒಂದೊಂದ್ಸಲ ಹೊರಟು ಧೈರ್ಯನೂ ತೊಂದರೆ ಆಗ್ಬಿಡ್ಬೋದು. ಬಂಧುಗಳ ಜೊತೆ ಶತ್ರುತ್ವ, ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಉಂಟಾಗುವಂಥದ್ದು. ಅದಕ್ಕೆ ಕುಂಭರಾಶಿ ಜಾತಕರು ಬಹಳ ಎಚ್ಚರ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಅಹಂ ಅನ್ನು ತೋರಿಸಿದ್ರೆ ಏನಾಗುತ್ತೆ, ನಿಮ್ ಜೊತೆಗೆ ಪ್ರೀತಿಯಿಂದ ಇರ್ತಾರೆ ಎಷ್ಟೋ ವರ್ಷದಿಂದ. ಅವರು ಸಂಸ್ಕಾರ ನಿಮಗೆ ಈಗ ವ್ಯತ್ಯಾಸ ಅನಿಸ್ಬೋದು, ವಿವಾದ ಆಗ್ಬೋದು. ಬಹಳ ಎಚ್ಚರವಾಗಿರ್ಬೇಕು. ಪ್ರಿಯತಮ ಪ್ರಿಯತಮೆ, ಯಾಕಂದ್ರೆ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಥವಾ ನೀವು ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ ಅಂದ್ರೆ ಎಷ್ಟೋ ವರ್ಷದಿಂದ ನಿಮ್ಗೆ ನಂಬಿಕೆ ಇರುತ್ತೆ. ಸ್ವಲ್ಪ ಟೈಮ್ ಚೇಂಜ್ ಆಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಮನಸ್ಸು ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಅವರು ನಿಮ್ಮನ್ನ ಮತ್ತೆ ಇಷ್ಟಪಡುವ ಸಾಧ್ಯತೆ ಇರುತ್ತೆ. ಸೋಮವಾರ ಮಂಗಳವಾರ ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ತಾವು ಮಾಡ್ತಿರುವಂಥ ವೃತ್ತಿಯಲ್ಲಿ ಲಾಭ ಆಗುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಆದರೆ ವಾರದ ಕೊನೆಯ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕೋಪ, ಆಮೇಲೆ ಕಲಹ, ಆತಂಕ ಹೆಚ್ಚಾಗುವಂಥದ್ದು, ಅನಾರೋಗ್ಯ ಹೆಚ್ಚಾಗುವಂಥದ್ದು, ಅನಾವಶ್ಯಕ ಖರ್ಚು ಅಪಮಾನಗಳಾಗುವಂಥದ್ದು. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡಿಬಿಡುತ್ತೆ. ಅದಕ್ಕೆ ಕೋಪ ಬೇಡ. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ. ಒಳ್ಳೆ ನಿರ್ಣಯಗಳನ್ನ ನೀವು ಮಾಡಕ್ಕಾಗಲ್ಲ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯಂ ಪ್ರದಾತುನೋ ದಿನಕರಃ ಅಂತೀವಿ. ಸೂರ್ಯನ ಚೆನ್ನಾಗಿ ಪ್ರಾರ್ಥನೆ ಮಾಡಿ, ಆರೋಗ್ಯವನ್ನ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ. ಯಾರ ಕುಂಭರಾಶಿ ಜಾತಕರಿದ್ದೀರಿ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ, ನಿಮ್ಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಕಾಯ್ತಾ ಇದ್ದೀರಾ, ರಾಶಿ ಚಕ್ರದಲ್ಲಿ 12ನೇ ರಾಶಿಗೆ ಮೀನ ರಾಶಿ. ಯಾರ್ಯಾರು ಮೀನ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಮೀನರಾಶಿಯವರಿಗೆ ಏನು ಫಲಾನುಫಲ ಪ್ರಾಪ್ತಿಯಾಗ್ಬೋದು? ಮೀನರಾಶಿಯವರಿಗೆ ಮನಸ್ಸಿನಲ್ಲಿ ಕೋಪ, ಕಲಹ, ಮತ್ತೆ ಕೆಲವರು ಏನ್ ಮಾಡ್ತಾರೆ, ಮನಸ್ಸಲ್ಲೇ ಯಾರನ್ನ ಏನನ್ನ ಹೇಳ್ಬಿಟ್ರು ಅಂದ್ರೆ ಆ ದ್ವೇಷವನ್ನ ಮನಸ್ಸಲ್ಲೇ ಇಟ್ಕೊಂಡ್ಬಿಡ್ತೀರ, ಅದನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಅವು ಒಳಗಡೆನೆ ಇಟ್ಕೊಂಡಾಗ ಏನಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಒಳಗಡೆ ಬರುವಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ಕೋಪ, ಎಲ್ಲರ ಬಗ್ಗೆನೂ ಒಳ್ಳೆ ಯೋಚನೆ, ಒಳ್ಳೆ ಭಾವನೆ ಇಟ್ಕೊಳ್ಳಿ. ಒಳಗಡೆನೇ ನೀವು ಸಂಕಟ ಪಡ್ತಾ ಇರೋದು, ಅವ್ರಿಗೆ ಆಪೋಸಿಟ್ ಮಾಡಕ್ಕೂ ಆಗಲ್ಲ ಕೆಲವ್ರಿಗೆ. ಆ ಥರ ಪರಿಸ್ಥಿತಿನಲ್ಲಿದ್ದಾಗ ನಿಮ್ಮ ಆರೋಗ್ಯವನ್ನು ನೀವೇ ಕೆಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ನಿಮಗೆ ಬುಧ 7ನೇ ಮನೆ ಅಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ, ವಿವಾಹ ಆಗಿದ್ದರೆ ಮಾರಕ ಸ್ಥಾನ ಆಗಿರೋದ್ರಿಂದ ಕಳತ್ರ ಅಂದ್ರೆ ಕಳ್ಕೊಳ್ಳುವಂಥದ್ದು. ಪುರುಷರಾಗಿದ್ದರೆ ಕೆಲವರು ಪತ್ನಿಯನ್ನ ಕಳ್ಕೊಳ್ಳುವಂಥದ್ದು, ಸ್ತ್ರೀ ಜಾತಕರಾಗಿದ್ದರೆ ಪತಿಯನ್ನ ಕಳ್ಕೊಳ್ಳೋದು. ಎಲ್ಲರಿಗೂ ಅಲ್ಲ, ಇದು ಜನರಲ್ ಆಗಿರುತ್ತೆ. ಎಲ್ಲರಿಗೂ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಏನಾದ್ರೂ ಸಮಸ್ಯೆಗಳಾಗಬಹುದು ವಿವಾಹಿತ ಜೀವನದಲ್ಲಿ. ಕೆಲವರಿಗೆ ಧನಲಾಭನೂ ಕೂಡ ಉಂಟಾಗ್ಬೋದು. ಕೆಲವರು ಈಗ ವಿವಾಹ ಆಗ್ತಾ ಇದ್ದೀರಾ, ವಿವಾಹ ಆಗಿದ ತಕ್ಷಣ ಸಂಗಾತಿಯಿಂದ, ಪುರುಷ ಜಾತಕರಾಗಿದ್ರೆ ಪತ್ನಿಯಿಂದ ಧನಲಾಭ, ಸ್ತ್ರೀ ಜಾತಕರಾಗಿದ್ರೆ ಪತಿಯಿಂದ ಧನಲಾಭನೂ ಕೂಡ ಆಗ್ಬೋದು. ಇದೆಲ್ಲ ಕರೆಕ್ಟಾಗಿ ನಿಮಗೆ ಬೇಕು ಅಂದಾಗ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಬೇಕು. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ. ಪ್ರಮೋಷನ್ ಸಿಗುತ್ತೆ. ಉತ್ತಮ ಆಹಾರವನ್ನು ಸೇವನೆ ಮಾಡ್ತೀರಿ. ಅನ್ನಹಿ ಪೂರ್ಣ ಬ್ರಹ್ಮ. ಈ ಕಲಿಯುಗದಲ್ಲಿ ಒಳ್ಳೆ ಊಟ, ಸಾತ್ವಿಕ ಆಹಾರ, ಅನ್ನದಂತೆ ಮನ, ಒಳ್ಳೆ ಊಟ ಮಾಡಿ ಉತ್ತಮವಾದ ಆರೋಗ್ಯವನ್ನು ನೀವು ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರುತ್ತೆ, ಕಾಯಿಲೆಗಳು ವಾಸಿ ಆಗುತ್ತೆ. ಇನ್ನು ಶನಿವಾರ ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಏನಾದ್ರೂ ಕಷ್ಟಗಳು,
ಇನ್ನು ಅಜೀರ್ಣ ಆಗುವಂಥದ್ದು, ಅದಕ್ಕೆ ಎಲ್ಲ ಥರ ಊಟ ಸಿಗುತ್ತೆ. ಇವಾಗ ಬೆಂಗಳೂರಲ್ಲಿ ಇದ್ದೀರಾ, ಓ ನನಗೆ ಚೈನೀಸ್ ಫುಡ್ ಬೇಕು, ಇವಾಗಂತೂ ಚೈನೀಸ್ ಫುಡ್ ಹಳ್ಳಿಗಳಲ್ಲೂ ಗೋಬಿ ಮಂಚೂರಿ ತಿನ್ನು, ಅದು ತಿನ್ನು, ನೂಡಲ್ಸ್ ತಿನ್ನು, ಏನಾಗುತ್ತೆ ಆರೋಗ್ಯ ಕೆಟ್ಟೋಗುತ್ತೆ. ಯಾವಾಗಲೂ ಒಂದ್ಸಲ ತಿಂದರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ತಿನ್ನಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು, ಅಜೀರ್ಣ ಆಗಬಾರ್ದು ಅಂದಾಗ ಸ್ಥಳೀಯ ಆಹಾರ, ಶುದ್ಧವಾದಂಥ ಆಹಾರ, ಸಾತ್ವಿಕ ಆಹಾರವನ್ನು ನೀವು ಸೇವನೆ ಮಾಡಿದಾಗ ತುಂಬಾ ಉತ್ತಮವಾದಂತಹ ಆರೋಗ್ಯ ನಿಮಗೆ ಪ್ರಾಪ್ತಿಯಾಗುತ್ತಿಲ್ಲ ಅಂದ್ರೆ ಅಜೀರ್ಣ ಆಗೋಗ್ಬಿಡುತ್ತೆ. ಇಟಾಲಿಯನ್ ಫುಡ್ ಅಂತ ಸಿಗುತ್ತೆ ಅಲ್ವಾ, ಎಲ್ಲಾ ತರ ಊಟ ಸಿಗುತ್ತೆ. ಚೈನೀಸ್ ಊಟ ಆಗ್ಲೇ ಹೇಳಿದ್ನಲ್ಲ, ಎಲ್ಲಾ ತರ ಊಟ ಆಲ್ ಓವರ್ ದ ವರ್ಲ್ಡ್, ನೀವು ಯಾವ ದೇಶದ ಊಟ ಬೇಕೋ ಅದೆಲ್ಲ ಬೆಂಗಳೂರಲ್ಲಿ ಸಿಗುತ್ತೆ. ಅದಕ್ಕೆ ಎಲ್ಲಾ ತರ ರೆಸ್ಟೋರೆಂಟ್ಸ್ ಇದೆ. ಯಾವತ್ತೋ ಒಂದಿನ ತಿನ್ನಿ, ತಿನ್ನಕ್ಕೆ ಬದುಕಿದೀವಿ ಅನ್ನೋ ತರ ತಿನ್ನಬಾರ್ದು. ಅನಾರೋಗ್ಯ ಆಗುವಂಥದ್ದು, ಪೈಲ್ಸ್ ತೊಂದರೆ ಆಗುವಂಥದ್ದು, ಪುರುಷ ಜಾತಕರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ಸ್ವಲ್ಪ ಮನಸ್ಸನ್ನ ಶಾಂತಿಯಾಗಿ ಇಟ್ಕೊಳ್ಳೋಕೆ ಮೆಡಿಟೇಷನ್ ಅನ್ನ ಮಾಡಿ, ಶಿವನ ಪ್ರಾರ್ಥನೆ ಮಾಡಿ. ಗುರುಗಳ ಗುರು ಯಾರು? ಸದ್ಗುರು ಯಾರು ಅಂದ್ರೆ ಶಿವ. ಕೆಲವು ನಾನೇ ಸದ್ಗುರು, ನಾನೇ ಜಗದ್ಗುರು ಅಂತೆಲ್ಲ ಟೈಟಲ್ ಇಟ್ಕೋಬಹುದು. ನಿಜವಾದ ಜಗದ್ಗುರು ಈಶ್ವರ. ಓಂ ಜಗದ್ಗುರುವೇ ನಮಃ. ಅಥವಾ ಇಡೀ ವಿಶ್ವಕ್ಕೆ ತಂದೆ ಯಾರು? ವಿಶ್ವೇಶ್ವರ. ಓಂ ವಿಶ್ವೇಶ್ವರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಕಾಶಿ ವಿಶ್ವನಾಥ ಅಂತೀವಿ. ಅದಕ್ಕೆ ಶಿವನಿಗೆ ನೀವು ಹಸುವಿನ ಹಾಲಿನಿಂದ ಕ್ಷೀರಾಭಿಷೇಕವನ್ನು ಮಾಡಿದ್ರೆ ನಿಮಗೆ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾನು ಈಗ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. 27 ಏಪ್ರಿಲ್ 2026ರಿಂದ 3 ಮೇ 2026. ವಿಡಿಯೋನೆಲ್ಲ ಕಡೆ ಶೇರ್ ಮಾಡಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ನಿಮಗೆಲ್ಲ ಒಳ್ಳೇದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.